ಚಿಂತನ ರಂಗ ಜಂಗಮರ ಮನದ ಮಂಥನ ಜಗದ ರಂಗದ ಸಮೂಹ ಚಿಂತನೆ ರಂಗ ಸಂಗದ ಜನರ ಪ್ರಾರ್ಥನೆ ಸಮುದಾಯದ ರಂಗ ಚಿಂತನ ಜಗದ ರಂಗದ ಸಮೂಹ ಚಿಂತನೆಯ ರಂಗಚಿಂತನ ಸಮುದಾಯ ರಂಗಚಿಂತನ ರಂಗ ಚಿಂತನ. ನಮಸ್ಕಾರ. ಸಮುದಾಯದ ರಂಗಚಿಂತನೆಗೆ ಸ್ವಾಗತ. ಇಂದಿನ ಅತಿಥಿ ಡಾಕ್ಟರ್ ಬಸವರಾಜ್ ಸಬರದ. ನಾಟಕಕಾರರು, ಚಿಂತಕರು, ಅಧ್ಯಾಪಕರೂ ಆದ ಡಾಕ್ಟರ್ ಬಸವರಾಜ್ ಸಬರದ ಅವರು ಸ್ಥಗಿತ ವ್ಯವಸ್ಥೆಯ ವಿರುದ್ಧ ಸದಾ ಧ್ವನಿ ಎತ್ತುತ್ತಲೇ ಬಂದವರು. 75ಕ್ಕೂ ಅಧಿಕ ಕೃತಿಗಳನ್ನು ರಚಿಸಿದವರು. ನಾಟಕ ರಚನೆ ಮಾತ್ರವಲ್ಲದೆ ಸಂಘಟನೆ, ನಿರ್ದೇಶನದಲ್ಲಿಯೂ ಮುನ್ನಡೆದು ಬಂದವರು. ಸದಾ ಕ್ರಿಯಾಶೀಲರಾಗಿರುವ ಡಾಕ್ಟರ್ ಬಸವರಾಜ್ ಸಬರದ ಅವರ ರಂಗಚಿಂತನೆಯನ್ನು ನಾವೀಗ ಕೇಳೋಣ. ನಮಸ್ಕಾರ. ಸಮುದಾಯದ ರಂಗಚಿಂತನ. ಸಮುದಾಯದ ಗೆಳೆಯರು 4 ಪ್ರಶ್ನೆಗಳನ್ನು ಕಳಿಸಿದ್ದಾರೆ. ಒಂದೊಂದು ಪ್ರಶ್ನೆಯನ್ನು ನಾವು ತೆಗೆದುಕೊಂಡು ಚರ್ಚೆ ಮಾಡಬಹುದು ಅಂತ ಅನ್ನಿಸ್ತಾ ಇದೆ. ಮೊದಲನೇ ಪ್ರಶ್ನೆ, ಇಂದು ರಂಗ ಸಂಸ್ಕೃತಿಯನ್ನು ಹೇಗೆ ಪುನರ್ ಯೋಚಿಸಿಕೊಳ್ಳಬೇಕು, ಹೇಗೆ ಮತ್ತೆ ಕಟ್ಟಬೇಕು ರಂಗ ಸಂಸ್ಕೃತಿಯನ್ನು? ಇದು ಬಹಳ ಮಹತ್ವದ ಪ್ರಶ್ನೆ ಅಂತ ನನಗನ್ನಿಸ್ತಾ ಇದೆ. ಈ ಪ್ರಶ್ನೆಯ ಹಿಂದೆ ಅನೇಕ ವಿಚಾರಗಳಿವೆ. ಈ ಪ್ರಶ್ನೆಯನ್ನು ನೋಡಿದ ಕೂಡಲೇ ನನಗೆ ಪಂಪನ ಒಂದು ಕವಿತೆಯ ಕಾವ್ಯದ ಸಾಲು ನೆನಪಾಗ್ತಾ ಇದೆ. ಅರಿವಂ ಪೊಸಯಿಸುವುದೇ ಧರ್ಮಂ, ಅದಂ ಕೆಡಿಪುದೇ ಅಧರ್ಮಂ. ನೋಡ್ರಿ, ಧರ್ಮದ ವ್ಯಾಖ್ಯಾನವನ್ನು ಪಂಪ ಯಾವ ರೀತಿಯಾಗಿ ಕೊಡ್ತಾನೆ 10ನೇ ಶತಮಾನದಲ್ಲಿ. ಅರಿವನ್ನು ಪುನಶ್ಚೇತನಗೊಳಿಸುವುದೇ ಧರ್ಮ. ಅರಿವು ಈ ಪರಂಪರೆಯಲ್ಲಿ ಇದೆ, ಜ್ಞಾನ ಈ ಪರಂಪರೆಯಲ್ಲಿ ಇದೆ, ಧರ್ಮ ಈ ಪರಂಪರೆಯಲ್ಲಿ ಇದೆ. ಅದೆಲ್ಲವನ್ನು ಪುನಶ್ಚೇತನಗೊಳಿಸಬೇಕು, ಪುನರ್ನವೀಕರಣ ಮಾಡಿಕೊಳ್ಳಬೇಕು, ಅಪ್ಡೇಟ್ ಮಾಡಿಕೊಳ್ಳಬೇಕು. ಅದೇ ಧರ್ಮ. ಅದಂ ಕೆಡಿಪುದೇ ಅಧರ್ಮಂ. ಅದನ್ನು ಯಾರು ಮಾಡೋದಲ್ಲ, ಅದನ್ನು ಯಾರು ಕೆಡಿಸ್ತಾರ, ಅದು ಅಧರ್ಮ. ಪಂಪನ ಈ ಧರ್ಮದ ವ್ಯಾಖ್ಯೆ ನಮ್ಮ ರಂಗಭೂಮಿಗೆ ಕೂಡ ಅನ್ವಯ ಆಗ್ತದ ಅಂತ ನಾನು ನಂಬಿದ್ದೀನಿ. ಈ ಪ್ರಶ್ನೆ ಅದೇ ಇದೆ, ಪುನಶ್ಚೇತನವನ್ನು ಹೇಗೆ ಗೊಳಿಸಬೇಕು ರಂಗ ಸಂಸ್ಕೃತಿಯನ್ನು. ಸಂಸ್ಕೃತಿ ಅಂದರೆ ಜೀವನ ವಿಧಾನ. ರಂಗ ಸಂಸ್ಕೃತಿ ಅಂದರೆ ರಂಗದ ಎಲ್ಲ ಹೊರ ಒಳ ವಿನ್ಯಾಸ, ಅಂತರಂಗ ಮತ್ತು ಬಹಿರಂಗ. ಹೀಗೆ ರಂಗ ಚಳುವಳಿ, ರಂಗ ಸಂಸ್ಕೃತಿ, ರಂಗಭೂಮಿ, ಭೂಮಿ ರಂಗಭೂಮಿ, ಭೂಮಿ ಅಗ್ರಿಕಲ್ಚರ್, ರಂಗಭೂಮಿ ಕಲ್ಚರ್. ಭೂಮಿಯೊಂದಿಗಿನ ಸಂಬಂಧ ಇದೆ ರಂಗಭೂಮಿಗೆ. ಇಲ್ಲಿ ಪುನಶ್ಚೇತನವನ್ನು ಯಾವುದನ್ನು ಪುನಶ್ಚೇತನಗೊಳಿಸ್ಕೊಳ್ಬೇಕು, ಇದು ಭಾಳ ಮುಖ್ಯ ಆಗ್ತದೆ. ಕನ್ನಡ ಸಾಹಿತ್ಯದಲ್ಲಿ ಚಳುವಳಿ ಸಾಹಿತ್ಯಗಳು ಕೂಡ ಇವೆ. ಈ ವಚನ ಚಳುವಳಿ, ಪ್ರಗತಿಶೀಲ ಚಳುವಳಿ, ದಲಿತ ಬಂಡಾಯ ಚಳುವಳಿ, ಇವುಗಳಿಗೆ ನಾವು ಚಳುವಳಿ ಸಾಹಿತ್ಯ ಅಂತ ಕರಿತೇವೆ. ಮೊದಲು ಇವುಗಳನ್ನು ಸಾಹಿತ್ಯ ಅಂತ ವಿಮರ್ಶಕರು ಪರಿಗಣಿಸಲೇ ಇಲ್ಲ. ಆನಂತರ ಇಲ್ಲಿಯೂ ಕೂಡ ಸಾಹಿತ್ಯ ಇದೆ ಅಂತ ಬಂದರು. ಅದೇ ರೀತಿಯಾಗಿ ಚಳುವಳಿಯ ರಂಗಭೂಮಿ ಕೂಡ ಇದೆ. ರಂಗಭೂಮಿಯಲ್ಲಿ ಚಳುವಳಿಯನ್ನು ಹುಟ್ಟುಹಾಕಿರ್ತಕ್ಕಂಥವ್ರು ಪ್ರಗತಿಪರರು. ಅದರಲ್ಲೂ ಸಮುದಾಯದಂಥ ಸಾಂಸ್ಕೃತಿಕ ಸಂಘಟನೆ, ಇಪ್ಟಾದಂಥ ಸಾಂಸ್ಕೃತಿಕ ಸಂಘಟನೆ, ಹೀಗೆ ಅನೇಕ ಪ್ರಗತಿಪರ ಸಂಘಟನೆಗಳು ರಂಗಭೂಮಿಯನ್ನು ಒಂದು ಚಳುವಳಿಯನ್ನಾಗಿ, ಒಂದು ಜ್ಞಾನದ ಕೇಂದ್ರವನ್ನಾಗಿ,
ಜೊತೆಗೆ ಮನರಂಜನೆಯನ್ನು ಕೂಡ ಕೊಡುತ್ತಾ ಅದನ್ನು ಬೆಳೆಸಿದರು. ಹೀಗಾಗಿ ಪ್ರಗತಿಶೀಲ ಲೇಖಕರಿಂದ, ವಚನಕಾರರಿಂದ, ಬಂಡಾಯ ಲೇಖಕರಿಂದ ಹೇಗೆ ಚಳುವಳಿ ಸಾಹಿತ್ಯ ಹುಟ್ಟಿತೋ ಹಾಗೆ ಸಮುದಾಯದಂಥ ಎಡಪಂಥೀಯ ಸಂಘಟನೆಗಳಿಂದ ರಂಗಭೂಮಿ ಚಳುವಳಿ ರಂಗಭೂಮಿಯಾಗಿದೆ. ಆ ಕಾರಣದಿಂದ ಸಾಮಾನ್ಯ ರಂಗಭೂಮಿ ಕೇವಲ ಮನರಂಜನೆಗೆ ಮಾತ್ರ ಮೀಸಲಾಗಿರುತ್ತದೆ. ಆದರೆ ಚಳುವಳಿಯ ರಂಗಭೂಮಿ ತನ್ನೊಂದಿಗೆ ಈ ಸಮಾಜ ವ್ಯವಸ್ಥೆಯನ್ನು ನಮ್ಮೆದುರಿಗಿಡ್ತಾ ಇದೆ. ಅಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಪ್ರಶ್ನಿಸ್ತಾ ಇದೆ. ಸಾಮಾನ್ಯ ಜನತೆಯನ್ನು ಜಾಗೃತಗೊಳಿಸ್ತಾ ಇದೆ. ಮನರಂಜನೆಯನ್ನು ಕೊಡುತ್ತಾ ಮನರಂಜನೆಯ ಮೂಲಕವೇ ಒಂದು ಹೊಸ ಜಗತ್ತನ್ನು ಚಳುವಳಿಯ ಮೂಲಕ ತೆರೆದು ತೋರಿಸ್ತಾ ಇದೆ. ಹೀಗಾಗಿ ಸಮುದಾಯ ಅದರ ಮೂಲಕ ನಾನು ಬೆಳೆದಂಥವನು. ಬೀದರ್ದಲ್ಲಿ ಸಮುದಾಯ ಕಟ್ಟಿದವನು. ವಿಶ್ವನಾಥ್ ಪಾಟೀಲರ ಜೊತೆಯಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆಯ ರಾಜ್ಯ ಸಂಚಾಲಕನಾಗಿ ಕೂಡ ನಾನು ಕೆಲಸ ಮಾಡಿರ್ತಕ್ಕಂಥವನು. ಹೀಗಾಗಿ ಸಮುದಾಯ ನನಗೆ ಬಹಳಷ್ಟು ಕೊಟ್ಟಿದೆ. ನನ್ನ 16 ಬೀದಿ ನಾಟಕಗಳು ಸಮುದಾಯ ಮತ್ತು ರಂಗಜಾತಗಳ ಮೂಲಕವೇ ಪ್ರಯೋಗವಾಯಿತು. ಈ ಸಮುದಾಯ, ಇದರ ರಂಗ ಚಿಂತನೆ, ಪ್ರಸನ್ನ ಅವರ ಚಿಂತನೆಯನ್ನು ನಾನು ಕೇಳಿದೆ. ಭಾಳ ಅರ್ಥಪೂರ್ಣವಾಗಿ ಮಾತನಾಡಿದರು. ನಮ್ಮ ಲೋಕೇಶ್ ಅವರನ್ನು, CGK ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಬೇಕು. CGK ಅವರು ನನ್ನ ನಾಟಕವನ್ನು ಪ್ರಯೋಗ ಮಾಡಿದರು. ಈ ಪ್ರಯೋಗ ಮತ್ತು ಕೃತಿ ಮತ್ತು ರಂಗಕೃತಿ ಇದು ಎರಡಕ್ಕೂ ಸಂಬಂಧಪಡ್ತದೆ ಪುನಶ್ಚೇತನ ಅನ್ನೋದು. ಬರೀ ರಂಗಕೃತಿ ಅಥವಾ ಥಿಯೇಟರನ್ನು ನಾವು ಪುನಶ್ಚೇತನಗೊಳಿಸಿದರೆ ನಾಟಕ ಟೆಕ್ಸ್ಟು ಅದು ಕೂಡ ಪುನಶ್ಚೇತನ ಆಗಬೇಕು. ಅದು ಕೂಡ ಬೇರೆ ರೀತಿಯಿಂದ ಬರೀಲಿಕ್ಕೆ ನಾಟಕಕಾರರು ತಯಾರಾಗಬೇಕು. ಆ ನಿಟ್ಟಿನಲ್ಲಿ ನಾನು ಇಲ್ಲಿ ಮುಖ್ಯವಾಗಿ ಆನ್ವಯಿಕ ರಂಗಭೂಮಿಯನ್ನು ಏಕೆ ನಾವು ಹುಟ್ಟು ಹಾಕಬಾರ್ದು ಅನ್ನುವಂಥ ಒಂದು ಪ್ರಶ್ನೆ. ಈಗ ವೃತ್ತಿ ರಂಗಭೂಮಿ ಇದೆ, ಹವ್ಯಾಸಿ ರಂಗಭೂಮಿ ಇದೆ, ಮತ್ತು ನಾನು ಗ್ರಾಮೀಣ ರಂಗಭೂಮಿ ಬಗ್ಗೆ ಹೆಚ್ಚು ಕೆಲಸ ಮಾಡಿದ್ದೇನೆ. ಗ್ರಾಮೀಣ ರಂಗಭೂಮಿ ಇದೆ, ಜನಪದ ರಂಗಭೂಮಿ ಇದೆ. ಇವೆಲ್ಲವುಗಳ ಸತ್ವ ಸಾಧ್ಯತೆಗಳನ್ನು ಕಸಿ ಮಾಡಿ ಇವತ್ತು ಒಂದು ಆನ್ವಯಿಕ ರಂಗಭೂಮಿಯನ್ನು ಏಕೆ ಕಟ್ಟಬಾರದು? ಹೀಗೆ ಒಂದು ರಂಗಭೂಮಿ ಮನರಂಜನೆಯನ್ನು ನೀಡುವುದಕ್ಕೋಸ್ಕರ ಬೆಳೆದು ಶಿಕ್ಷಣವನ್ನು ನೀಡಿ ಚಳುವಳಿಯನ್ನು ಒಂದು ಚಳುವಳಿಯಾಗಿ ಜಾಗೃತಿಯನ್ನು ಮೂಡಿಸಿ ಸಂಸ್ಕೃತಿಯ ಪ್ರಸಾರ ಮಾಧ್ಯಮವಾಗಿ ಹೀಗೆ ಬಹುಮುಖಿ ನೆಲೆಗಳಲ್ಲಿ ರಂಗಭೂಮಿ ನಮ್ಮೊಂದಿಗಿದೆ. ಆ ಕಾರಣಕ್ಕಾಗಿ ನಾನು ಒಂದು ರಂಗ ವಿಶ್ವವಿದ್ಯಾಲಯ ಈ ನಾಡಿನಲ್ಲಿ ಪ್ರಾರಂಭ ಆಗಬೇಕು ಅನ್ನುವಂಥ ಕನಸು ಕಂಡಿರ್ತಕ್ಕಂಥವನು. ರಂಗ ವಿಶ್ವವಿದ್ಯಾಲಯದಿಂದ ಈ ಎಲ್ಲ ಆನ್ವಯಿಕ ರಂಗಭೂಮಿಯ ಪರಿಕಲ್ಪನೆಗಳು ಮತ್ತು ಮೂರನೇ ರಂಗಭೂಮಿಯ ಸಾಧ್ಯತೆಗಳು, ನಟರು, ನಿರ್ದೇಶಕರು, ನಾಟಕಕಾರರು ಎಲ್ಲರೂ ಅಲ್ಲಿ ಪುನಶ್ಚೇತನಗೊಳಿಸಲಿಕ್ಕೆ, ಅಪ್ಡೇಟ್ ಆಗಲಿಕ್ಕೆ ಯೋಜನೆಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಇನ್ನೊಂದು ಮುಖ್ಯವಾಗಿ ನಟ, ನಾಟಕಕಾರ, ನಿರ್ದೇಶಕ ಕೇಂದ್ರಿತ ಅಂತ ಇಲ್ಲಿವರೆಗೆ ನಾವು ಚರ್ಚೆ ಮಾಡ್ಕೊತ ಬಂದ್ವಿ. ವೃತ್ತಿ ಕಂಪ್ನಿಯಲ್ಲಿ ನಟ ಪ್ರಧಾನ ಆಗಿದ್ದ. ಶ್ರೀರಂಗ ಮೊದಲಾದಂಥ ನಾಟಕಕಾರರು ಬಂದ ಮೇಲೆ ಪ್ರಗತಿಶೀಲ ಸಂದರ್ಭದಲ್ಲಿ ನಾಟಕಕಾರರು ಪ್ರಧಾನ ಆದರು. ನಂತರ NSD ಪ್ರಾರಂಭವಾಗಿ ಸಮರ್ಥ ನಿರ್ದೇಶಕರು ಬಂದ ನಂತರ ರಂಗಭೂಮಿಯಲ್ಲಿ ನಿರ್ದೇಶಕ ಪ್ರಧಾನ ಆದ. ಆದರೆ ಬಹಳ ಮುಖ್ಯವಾದಂಥ ಚರ್ಚೆ ಇರೋದು ನಟ, ನಾಟಕ, ನಿರ್ದೇಶಕ ಪ್ರಧಾನ ಆದರೂ ಕೂಡ ಬಹುಮುಖ್ಯವಾಗಿ ಪ್ರಧಾನ ಆಗ್ತಾವ, ಬಹುಮುಖ್ಯವಾದಂಥ ಪ್ರಧಾನ ಪಾತ್ರ ವಹಿಸ್ತಕ್ಕಂಥವರು ಪ್ರೇಕ್ಷಕರು. ಹೀಗಾಗಿ ಇಂದು ರಂಗಭೂಮಿ ಪ್ರೇಕ್ಷಕನ ರಂಗಭೂಮಿಯಾಗಿದೆ. ನಟನ ರಂಗಭೂಮಿ ಅಲ್ಲ, ನಾಟಕಕಾರನ ರಂಗಭೂಮಿ ಅಲ್ಲ, ನಿರ್ದೇಶಕನ ರಂಗಭೂಮಿ ಅಲ್ಲ. ರೀಡರ್ ಡೈಜೆಸ್ಟ್ ಥಿಯರಿ ಅನ್ನುವಂಥದ್ದೇನು ಒಂದು ಥಿಯರಿ ಡೆವಲಪ್ಮೆಂಟ್ ಆಗಿದೆ, ಹಾಗೆ ಇದು ನೋಡುವವನ ನಾಟಕ. ಪ್ರೇಕ್ಷಕ ಭಾಳ ಮುಖ್ಯ. ಯಾವ ಪ್ರೇಕ್ಷಕ ಇದ್ದಾನೆ, ಆ ಪ್ರೇಕ್ಷಕ ಏನನ್ನು ಬಯಸ್ತಾನೆ? ಗ್ರಾಮೀಣ ಪ್ರೇಕ್ಷಕನೋ, ನಗರ ಪ್ರೇಕ್ಷಕನೋ, ಅಥವಾ ಕೇವಲ ಮನರಂಜನೆಗಾಗಿ ಕೇಳಲಿಕ್ಕೆ ಬಂದಿದ್ದಾನೋ, ಅಥವಾ ಗಂಭೀರವಾಗಿ ಒಂದು ನಾಟಕವನ್ನು ತೆಗೆದುಕೊಂಡಿದ್ದಾನೋ? ಹೀಗೆ ಅನೇಕ ಪ್ರಶ್ನೆಗಳು ಹೇಳ್ತಾ ಇವೆ. ಆ ಕಾರಣಕ್ಕಾಗಿ ಇವತ್ತು ಪ್ರೇಕ್ಷಕ ಪ್ರಧಾನ ಆಗಿರೋದ್ರಿಂದ ಪ್ರೇಕ್ಷಕನನ್ನು
ಪ್ರೇಕ್ಷಕನು ಏನು ಕೇಳ್ತಾನೆ ಅದನ್ನು ಕೊಡೋದು ಒಂದು ಥರ, ಪ್ರೇಕ್ಷಕನಿಗೆ ಏನು ಒಳ್ಳೆಯದಾಗ್ತಾ ಇದೆ ಅಥವಾ ಪ್ರೇಕ್ಷಕರಿಗೆ ಏನು ಒಳ್ಳೆಯದಾಗ್ತಾ ಇದೆ, ಹೇಗೆ ಈ ಒಂದು ಥಿಯೇಟ್ರ್ ಮನಸ್ಸನ್ನು ಕಟ್ತಾ ಇದೆ, ಮನುಷ್ಯತ್ವವನ್ನು ಬೆಳೆಸ್ತಾ ಇದೆ ಅನ್ನೋದು ಭಾಳ ಮುಖ್ಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ರಂಗಭೂಮಿ ಅದರ ಜೊತೆಗೆ ಪುನಶ್ಚೇತನಗೊಳ್ಳುವುದರ ಜೊತೆಗೆ ರಂಗಚರಿತ್ರೆಗಳು ಹುಟ್ಟುಕೊಳ್ಬೇಕು ಅಂತ ನನ್ನ ಭಾವನೆ. ಇದುವರೆಗೂ ರಂಗಚರಿತ್ರೆ ಬಂದಿಲ್ಲ. ಕೇವಲ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದಂಥವ್ರದ್ದು ಒಂದು ಪುಸ್ತಕ ತಂದಿದೆ ಅಷ್ಟೇ. ಎಂತೆಂಥ ಅದ್ಭುತ ನಟರಿದ್ದಾರೆ, ನಿರ್ದೇಶಕರಿದ್ದಾರೆ, ನಾಟಕಕಾರರಿದ್ದಾರೆ. ಒಂದು 3 ಸಂಪುಟಗಳನ್ನು ಮಾಡಿ, ನಾಟಕಕಾರದ್ದು ಒಂದು ಸಂಪುಟ, ನಿರ್ದೇಶಕರದ್ದು ಒಂದು ಸಂಪುಟ, ಕಲಾವಿದರದ್ದು ಒಂದು ಸಂಪುಟ, ಹೀಗೆ ರಂಗಭೂಮಿ ಚರಿತ್ರೆ ಭಾಳ ಅಗತ್ಯವಾಗಿದೆ. ಇದು ಆ ಕಾರಣಕ್ಕಾಗಿ ನಾನು ರಂಗ ವಿಶ್ವವಿದ್ಯಾಲಯದ ಒಂದು ಪರಿಕಲ್ಪನೆಯನ್ನು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡಿದ್ನಿ ಅಂದರೆ, ಅದರ ಮೂಲಕ ಇವೆಲ್ಲವುಗಳನ್ನು ಸಾಧ್ಯ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ. ಇನ್ನು 2ನೇ ಪ್ರಶ್ನೆಯನ್ನು ಸ್ನೇಹಿತರು ಕೇಳಿದ್ದಾರೆ. DTH ಮೀಡಿಯಾದ ದೃಶ್ಯ ಸರಣಿಗಳ ಮುಂದೆ ಸಾಹಿತ್ಯ ಮತ್ತು ರಂಗಭೂಮಿ ತನ್ನ ಅಸ್ತಿತ್ವವನ್ನು ಹೇಗೆ ಸಾಬೀತು ಮಾಡಿಕೊಳ್ಳಬೇಕು, ಹೇಗೆ ಸಾಬೀತುಪಡಿಸಿಕೊಳ್ಳಬೇಕು, ಇದರ ಬಗ್ಗೆ ಚರ್ಚೆ ಆಗಿದೆ. ಜನಾರ್ದನ್ ಅವರು ತಮ್ಮ ರಂಗಚಿಂತನ ಕಾರ್ಯಕ್ರಮದಲ್ಲಿ ಭಾಳ ಸೊಗಸಾಗಿ ಹೇಳಿದ್ದಾರೆ ಇದರ ಬಗ್ಗೆ. ಮತ್ತೆ ಅದನ್ನು ರಿಪೀಟ್ ಮಾಡಬೇಕು ಅಂತ ಹೇಳಿ ನನಗನ್ನಿಸ್ತಾ ಇಲ್ಲ. ಆದರೆ ಒಂದು ಮಾತು ನಿಜ, ಈ ಡಿಜಿಟಲೀಕರಣ ಇದೆಯಲ್ಲ, ಇದು ಬೇರೆ ಕಲೆಗಳಿಗೆ ಅನ್ವಯಿಸ್ತದೆ. ಉದಾಹರಣೆಗಾಗಿ ಸಾಹಿತ್ಯ, ಇವತ್ತು ಈ ಇಮೇಲ್ ಬಂದ ಹಾಗೆ, ಈ ಪೋಸ್ಟ್ ಬಂದ ಹಾಗೆ ಈ ಲಿಟ್ರೇಚರ್ ಕೂಡ ನಮ್ಮಲ್ಲಿ ಬಂದಿದೆ. ಈಗ ನಾನು 4-5 ಪುಸ್ತಕಗಳು ಈ ಲಿಟ್ರೇಚರ್ದಲ್ಲಿ ಸಿಗ್ತಾ ಇವೆ. ಅನೇಕ ಆ ಸಂಸ್ಥೆಗಳನ್ನು ಕೆಲಸ ಮಾಡ್ತಾಯಿವೆ. ಆದರೆ ಬುಕ್ಕ ಬ್ರಹ್ಮ ಮೊದಲಾದವುಗಳು, ಇಲ್ಲಿ ಥಿಯೇಟರನ್ನು ನಾವು ಡಿಜಿಟಲೀಕರಣದ ಸಂದರ್ಭದಲ್ಲಿ ಯಥಾವತ್ತಾಗಿ ಆ ಡಿಜಿಟಲೀಕರಣವನ್ನು ನಮ್ಮ ಥಿಯೇಟ್ರಿಗೆ ಬಳಸಿಕೊಂಡು ಥಿಯೇಟ್ರನ್ನ ಬೆಳೆಸೋದು ಬೇರೆ. ಬಟ್ ಆ ಡಿಜಿಟಲೀಕರಣ ಮೂಲಕವೇ ನಾವು ರಂಗಭೂಮಿಯನ್ನು ಕಟ್ಟೋದಾಗೋದಿಲ್ಲ. ಯಾಕಂದರೆ ಇದು ಭೂಮಿ ಕರಳಿನ ಸಂಬಂಧ ಇದೆ. ಹೀಗಾಗಿ ಇದಕ್ಕೆ ಬೇರೆ ರಘುನಂದನ್ ಅವರು ಹೇಳಿದ ಹಾಗೆ ಇದಕ್ಕೆ ಬೇರೆ ಆಯಾಮಗಳ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇದರ ಜೊತೆಗೆ ಇವತ್ತು ನಗರದಲ್ಲಿ ವೈಫೈ ಇರ್ತಕ್ಕಂಥ ಪ್ರದೇಶದಲ್ಲಿ ನಾವು ಇದ್ರ ಬಗ್ಗೆ ಮಾತಾಡ್ತೇವೆ, ಡಿಜಿಟಲ್ದ ಬಗ್ಗೆ. ಇವತ್ತು ಹಳ್ಳಿಯಲ್ಲಿ ನಮ್ಮಲ್ಲಿ 12 ತಾಸು ಕರೆಂಟೇ ಇರೋದಿಲ್ಲ, ವಿದ್ಯುತ್ ಶಕ್ತಿನೇ ಇರೋದಿಲ್ಲ, ಭಾಳ ಕಷ್ಟ ಇದೆ ನೋಡಿರಿ. ಇದೇ ಸಂದರ್ಭದಲ್ಲಿ ನಾನು ಹೈದರಾಬಾದ್ ಕರ್ನಾಟಕದ ರಂಗಭೂಮಿಗೆ ಸಂಬಂಧಪಟ್ಟಂಥ 1-2 ಮಾತುಗಳನ್ನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ಯಾಕೆ ಅಂತಂದರೆ, ಇಲ್ಲಿ ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕ ಹಿಂದುಳಿದಿದೆ. ಹೌದು, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದದ್ದು ಸತ್ಯ. ಆದರೆ ಸಾಂಸ್ಕೃತಿಕವಾಗಿ, ಅದರಲ್ಲೂ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಅನೇಕ ವಿಶಿಷ್ಟ ಸಂಗತಿಗಳು ಅಲ್ಲಿ ಕಾಣಿಸ್ತಾ ಇವೆ. ಉದಾಹರಣೆಗಾಗಿ 1962ರಲ್ಲಿ ಆ ಸಂದರ್ಭದಲ್ಲಿ ಕೆ ನಾಗರತ್ನ ಅವರು ಸ್ತ್ರೀ ನಾಟಕ ಮಂಡಳಿಯನ್ನು ಸ್ಥಾಪನೆ ಮಾಡಿದರು. ನಮ್ಮ ರಂಗ ಚರಿತ್ರೆಯಲ್ಲಿ ಅಥವಾ ರಂಗಭೂಮಿಗೆ ಸಂಬಂಧಪಟ್ಟಂಥ ವಿವರಣೆಗಳಲ್ಲಿ ಏನು ಸಿಗ್ತಾ ಇದೆ, ಇವರೇ ಮೊದಲಿಗರು ಅಂತ ಮಹಿಳಾ ನಾಟಕ ಸಂಘವನ್ನು ಕಟ್ಟಿರ್ತಕ್ಕಂಥವ್ರು. ಆದರೆ 1948ರಲ್ಲಿ ಕೊಪ್ಪಳದ ಕಟ್ಟಿಮನಿ ಸಹೋದರಿಯರು ನೋಡ್ರಿ, ಭೀಮವ್ವ, ಪಾರ್ವತವ್ವ, ಯಂಕವ್ವ, ಸುಲೋಚನಾ ಈ ಮೊದಲಾದಂಥ ದಲಿತ ಸಹೋದರಿಯರು ನಟರಾಜ ನಾಟ್ಯ ಕಲಾ ಸಂಘ ಅನ್ನುವಂಥ ಒಂದು ನಾಟಕ ಕಂಪನಿಯನ್ನು ಕಟ್ತಾರೆ 1948ರಲ್ಲಿ. ಅತ್ಯಂತ ಪ್ರಗತಿಪರ ವಿಚಾರದ ಆಶಯ ಉಳ್ತಕ್ಕಂಥ ನಾಟಕಗಳನ್ನು ಮಾಡ್ತಾರೆ. ಇದು ಭಾಳ ಮಹತ್ವದ ವಿಚಾರ. ರಂಗಭೂಮಿಯ ಪ್ರಾದೇಶಿಕ ಚರಿತ್ರೆಗಳು ಬರಲಾರದೆ ಇದ್ದದಕ್ಕಿಂತ ಅನೇಕ ವಿಷಯಗಳು ನಮ್ಮೆದುರಿಗಿನ ಪುಸ್ತಕಗಳಿಂದ ದೂರ ಇವೆ. ಹಾಗೆಯೇ ಇಲ್ಲಿ ಗಮನಿಸಬೇಕಾದದ್ದು ಏನು ಅಂತಂದರೆ, ಶ್ರೀರಂಗರ ಪ್ರಗತಿಶೀಲ ಚಳವಳಿ ಸಂದರ್ಭದಲ್ಲಿ ರಂಗಭೂಮಿ ಚಳವಳಿ ಆಯಿತು ಅಂತ ನಾನು ಹೇಳಿದೆ. ಶ್ರೀರಂಗರು ಅಂಥ ಅನೇಕ ನಾಟಕಗಳನ್ನು ಪ್ರಯೋಗ ಮಾಡಿದರು.
ಶ್ರೀರಂಗರಷ್ಟೇ ಸಮರ್ಥವಾಗಿರ್ತಕ್ಕಂಥ ಕಲ್ಮಲ ಶಂಕರಪ್ಪ ಮಾಸ್ತರ್ ಅಂತ ದೇವದುರ್ಗ ತಾಲೂಕಿನ ಕಲ್ಮಲ ಗ್ರಾಮದವರು. ನೋಡ್ರಿ, ಅವರು 1943ರಲ್ಲಿ ಉಷಾರಾಣಿ ಅನ್ನುವಂಥ ನಾಟಕವನ್ನು ಪ್ರಕಟ ಮಾಡ್ತಾರೆ. 43. ಆ ಉಷಾರಾಣಿ ಅನ್ನುವಂಥ ನಾಟಕ ಆರ್ಯ ದ್ರಾವಿಡ ಸಂಸ್ಕೃತಿಯ ಮುಖಾಮುಖಿಯನ್ನು ಹೇಳ್ತಾ ಇದೆ. ಆ ಸಂದರ್ಭದಲ್ಲಿ 1943ರಲ್ಲಿ ಶ್ರೀರಂಗರು ಪ್ರಗತಿಶೀಲ ಚಳವಳಿಯಲ್ಲಿ ತಮ್ಮನ್ನು ಗುರುತಿಸಿಕೊಂಡು ಹೇಗೆ ಅನೇಕ ಪ್ರಯೋಗಗಳನ್ನು ಮಾಡಿದರೋ, ಇದು ಯಾವುದನ್ನೂ ಕಾಣಲಾರದಂಥ ಶಂಕರಪ್ಪ ಮಾಸ್ತರ್ ಅವರು ಉಷಾರಾಣಿಯ ಮೂಲಕ ಭಾಳ ಅದ್ಭುತವಾದಂಥ ಒಂದು ಬದಲಾವಣೆಯನ್ನು, ಅನೇಕ ಪ್ರಯೋಗಗಳನ್ನು ಕಾಣ್ತಾ ಇದೆ. ಅದು ಉಷಾರಾಣಿ. ಶಾಂತಾರ್ಸ ಮೊದಲಾದಂಥವರೆಲ್ಲ ಆ ನಾಟಕಗಳನ್ನು ನೋಡಿದ್ದಾರೆ. ಹೀಗೆ ಇದೇ ಸಂದರ್ಭದಲ್ಲಿ ಈ ಡಿಜಿಟಲೀಕರಣ ಒಂದು ಕಡೆ, ಕರೆಂಟ್ ಇರಲಾರ್ದೆ 12 ತಾಸು ಇರ್ತಕ್ಕಂಥ ಜನ ಏನು ಮಾಡ್ತಾರೆ ರಂಗಭೂಮಿಗೆ ಅನ್ನುವಂಥದ್ದು ಇನ್ನೊಂದು ಕಡೆ. ಇದರ ತೌಲನಿಕ ಚರ್ಚೆ ನಡಿಬೇಕು ಅನ್ನುವಂಥದ್ದು ನಂದು. ಈಗ ನಾನು ಕುಕ್ನೂರಿನಿಂದ ಬಂದವನು. ರಹಿಮಾನವ ದೊಡ್ಡ ನಟಿ, ವೃತ್ತಿರಂಗ ಕಲಾವಿದೆ. ಅವ್ರ ಮನೆಯೇ ಒಂದು ರಂಗಭೂಮಿ. ಅವರ ಮಕ್ಕಳು, ಅವರ ಸೊಸೆ, ಅವರು ಎಲ್ಲರೂ ರಂಗಭೂಮಿಯಲ್ಲಿ ಸ್ವಂತ ನಾಟಕ ಕಂಪ್ನಿಯನ್ನು ಕಟ್ಟಿರ್ತಕ್ಕಂಥವ್ರು. ಅವರನ್ನು ನಾನು ಒಂದು ಸಲ ಸಂದರ್ಶನ ಮಾಡಿದೆ. ನಮ್ಮೂರಿನವ್ರಿಗೆ ಒಂದು ಪತ್ರಿಕೆಯವರು ಹೇಳಿದರು. ಆ ಅಮ್ಮ ಒಂದು ಮಾತು ಹೇಳಿದ್ರು, ನೋಡ್ತಮ್ಮ, ಇದರಲ್ಲಿ ಬರಬೇಡ ನೀನು, ಇದು ಸರಿ ಇಲ್ಲ ಥಿಯೇಟರು. ಕಣ್ಣೀರು ಬಂತಕಿ ಹೇಳಿದ್ಲಾಕಿ. ರಹಿಮಾನವ ಹೇಳಿದ್ಲು, ನೋಡ್ತಮ್ಮ, ನಾವು ಕಲಾವಿದರು, ನಮ್ಮ ಮುಖದ ಮೇಲೆ ವರ್ಷ ಆದಂಗೆಲ್ಲ ಒಂದೊಂದು ಗೆರೆ ಮೇಲೆ ಬೀಳ್ತಾವ. ಮುಖದ ಮೇಲೆ ಗೆರೆ ಬಿದ್ದಂಗೆಲ್ಲ ನಮ್ಮ ಪಗಾರ ಕಟ್ಟಾಗ್ತದೆ, ಪಗಾರ ಕಡಿಮೆ ಆಗ್ತದೆ. ನಾಯಕಿ ಪಾತ್ರ ಕೊಡ್ತಕ್ಕಂಥ ಕಂಪನಿಗಳು ನಮಗೆ ತಾಯಿ ಪಾತ್ರ ಕೊಡ್ತಾವೆ. ಆದರೆ ಒಬ್ಬ ಸರ್ಕಾರಿ ನೌಕರ, ಒಬ್ಬ ಅಧಿಕಾರಿ, ಅವನಿಗೆ ವಯಸ್ಸಾದಾಗೆಲ್ಲ ಅವನ ಮುಖದ ಮೇಲೆ ಗೆರೆ ಬಿದ್ದಂಗೆಲ್ಲ ಒಂದೊಂದು ಇನ್ಕ್ರಿಮೆಂಟ್ ಹೆಚ್ಚಾಗ್ತವೆ, ಪ್ರಮೋಷನ್ ಆಗ್ತದೆ. ಅದಕ್ಕೆ ತಮ್ಮ ಇದ್ರಾಗ ಬರಬೇಡ ನೀನು ಅಂತ ಅಂದರು. ನನಗೆ ಭಾಳ ನೋವಾಯ್ತು ಆ ಮಾತನ್ನು ಕೇಳಿ. ಒಬ್ಬ ಸರ್ಕಾರಿ ನೌಕರನಿಗೆ ಸಿಗುವಂಥ ಗೌರವ ಈ ವ್ಯವಸ್ಥೆಯಲ್ಲಿ ಒಬ್ಬ ಕಲಾವಿದನಿಗೆ ಸಿಗ್ತಾ ಇಲ್ಲ ಅಂತ. ಹೀಗೆ ಇನ್ನೂ ಅನೇಕ ಪ್ರಶ್ನೆಗಳಿವೆ, ಚರ್ಚೆಗಳಿವೆ. ಸ್ನೇಹಿತರು ಕೇಳಿದ ಹಾಗೆ ಇನ್ನೊಂದು ಪ್ರಶ್ನೆ, ಮೂರನೇದ್ದು, ಜನಪದ ಅಧ್ಯಯನಗಳ ವಿವೇಕವನ್ನು ರಂಗಭೂಮಿ ಸ್ವೀಕರಿಸಿ ಬೆಳೆಯುವ ಬಗೆ ಹೇಗೆ? ಇದು ಕೂಡ ಭಾಳ ಮಹತ್ವದ ಪ್ರಶ್ನೆ. ಜನಪದ ನಮ್ಮ ಬೇರು, ಅದು ನಮ್ಮ ತಳ ಸಂಸ್ಕೃತಿ. ಅದರಲ್ಲಿ ಅನೇಕ ಸಾಂಸ್ಕೃತಿಕ ಗಣಿಗಳಿವೆ. ಅದನ್ನು ನಾವು ಇವತ್ತು ತೆಗೆದುಕೊಂಡು ಬಂದು ಆಧುನಿಕ ರಂಗಭೂಮಿಗೆ ಕಸಿ ಮಾಡಬೇಕಾಗಿದೆ. ಜನಪದ ಸಂಗೀತವನ್ನೇ ತೆಗೆದುಕೊಳ್ಳ್ರಿ ನೀವು. ಅದನ್ನು ನಾವು ಯಾವ ನಿರ್ದೇಶಕನೂ ಇಲ್ಲಿವರೆಗೂ ಅದನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಿಲ್ಲ ಥಿಯೇಟ್ರಿಗೆ. ಕಂಬಾರಂಥವ್ರು ಎಲ್ಲೋ ಒಂದೆರಡು ಹಾಡುಗಳನ್ನು ತೆಗೆದುಕೊಂಡ್ರು. ನಮ್ಮಲ್ಲಿ ಚೆಕ್ಕಿ ಹಾಡು ಅಂತ ಬರ್ತದೆ, ಈ ಸೂಫಿ ಸಂದರ್ಭದಲ್ಲಿ ಬಂದಂಥ ಹಾಡುಗಳವು, 2 ಸಾಲಿನ ಹಾಡುಗಳವು. ಅದ್ಭುತವಾದಂಥ ಲಯ, ಈ 7 ಲಯಕ್ಕಿಂತ ಭಿನ್ನವಾದಂಥ ಲಯ. ಸಣ್ಣಾಟದ ಹಾಡಾಗಿರ್ಬೋದು, ದೊಡ್ಡಾಟದ ಹಾಡಾಗಿರ್ಬೋದು, ಅವುಗಳ ಗತ್ತು ಗಮ್ಮತ್ತೇ ಬೇರೆ. ಅಲ್ಲಿಯ ನೃತ್ಯ, ಅಲ್ಲಿಯ ಕುಣಿತ, ಅವುಗಳನ್ನು ಅಪ್ಡೇಟ್ ಮಾಡಿದ್ವಿ ಅಂದರೆ, ತುಂಬ ವಿವರವಾದದ್ದನ್ನು ತೆಗೆದು ನಮಗೆ ಆ ಸಂದರ್ಭಕ್ಕೆ ಬೇಕಾದದ್ದನ್ನು ತೆಗೆದುಕೊಂಡ್ರೆ ಜಾನಪದದಿಂದ ಕಲಿಬೇಕಾದಂಥದ್ದು ಬಹಳಷ್ಟಿದೆ ಅಂತ ಅನ್ನಿಸ್ತಾ ಇದ್ದೇನೆ. ನಾನು ಅಂಥ ಒಂದು ಪ್ರಯತ್ನಗಳನ್ನು ಮಾಡಿದೆ. ಹುಲಿಯಮ್ಮ ಅಂತ ಒಂದು ನಾಟಕ ಬರೆದೆ. ನಮ್ಮ ಬಸವಲಿಂಗಯ್ಯನವರೇ ಅದನ್ನು ರಂಗಾಯಣದ ವರ್ಕ್ಶಾಪ್ದಲ್ಲಿ ಮಾಡಿದರು, ಪ್ರಯೋಗ ಮಾಡಿದರು. ಇನ್ನೊಂದು ರೇಣುಕಾ ಮೇಡಮ್ ಅಂತ ಬರೆದೆ. ಇವೆರಡೂ ಸಪ್ತ ಮಾತೃಕೆಗಳಿವು, ಗ್ರಾಮ ದೇವತೆಗಳು. ಈ ಗ್ರಾಮ ದೇವತೆಗಳದ್ದು ಕಥೆನೇ ಅದ್ಭುತ ಇದೆ. ಅಲ್ಲಿ ಅನೇಕ ಪುರಾಣಗಳು ಬರ್ತವೆ. ಈ ಪುರಾಣಗಳನ್ನು ಮತ್ತು ಚರಿತ್ರೆಯನ್ನು ಪುನರ್ ಸೃಷ್ಟಿಸೋದಿದೆಯಲ್ಲ, ವರ್ತಮಾನೀಕರಣ ಮಾಡೋದಿದೆಯಲ್ಲ, ಆಧುನೀಕರಣ ಮಾಡೋದಿದೆಯಲ್ಲ,
ಅದು ಜನಪದದಿಂದ ನಾವು ಕಲಿಬೇಕು ಅಂತ ಅನಿಸ್ತದೆ. ನನ್ನ ನಾಟಕದ ಹುಲಿಗೆಮ್ಮ, ಮನಿರಾಬಾದ್ ಹುಲಿಗೆಮ್ಮ ದೇವತೆ, ಆಕೆ ಹೇಳ್ತಾಳೆ, ನನಗೆ ಕುಂತು ಕುಂತು ಮೈ ಎಲ್ಲ ವಾಜ್ಯಾಗ್ಯದ, ಹಣ್ಣು ಹರಿದು ಹಾಗಲಕಾಯಿ ಆಗ್ಯದ ನನ್ನ ಮೈ ಎಲ್ಲ, ನನಗೆ ಹೊರಗೆ ಬರ್ಬೇಕನ್ಸುತ್ತ, ನನಗೂ ಗಾಳಿ ಬೇಕನ್ಸುತ್ತ, ಬೆಳಗ್ಬೇಕನ್ಸುತ್ತ. ಹಿಂಗೆ ಹೇಳ್ತಾ ಹೇಳ್ತಾ ಆಕೆ ಗ್ರಾಮ ಪಂಚಾಯತಿ ನಡೆಸ್ತಾಳೆ. ಯಾರ್ಯಾರು ಊರಿನಲ್ಲಿ ತಪ್ಪು ಮಾಡಿರ್ತಾರೋ ಅವರಿಗೆಲ್ಲ ಶಿಕ್ಷೆಯನ್ನು ವಿಧಿಸ್ತಾಳೆ. ಆ ರೇಣುಕಾ ಮೇಡಮ್ ಇನ್ನೊಂದು ನಾಟಕ, ನನ್ನ ಬೀದಿ ನಾಟಕ, ಅಲ್ಲಿ ಆಕೆ ಒಬ್ಬ ಡಾಕ್ಟರ್ ಆಗ್ತಾಳೆ. ಶುದ್ಧ ನೀರು ಕುಡೀರಿ, ನೀವು ಹೊಲಸು ನೀರು ಕುಡಿಬೇಡ್ರಿ, ಸ್ವಚ್ಛತೆಯನ್ನು ಕಾಪಾಡ್ರಿ. ಹೀಗೆ ಒಂದು ಜಾನಪದ ಮೋಟಿಫನ್ನು ಇಟ್ಕೊಂಡು, ಆಶಯವನ್ನು ಇಟ್ಕೊಂಡು ಅದನ್ನು ವರ್ತಮಾನಕ್ಕೆ ಕಟ್ಟತಕ್ಕಂಥ ಅನೇಕ ಸಂದರ್ಭಗಳನ್ನು ನಾವು ನೋಡ್ಬೋದು. ಆ ನಿಟ್ಟಿನಲ್ಲಿ ಜನಪದ ಆಚರಣೆಗಳಾಗಿರ್ಬೋದು, ಜನಪದ ಕಲೆಗಳಾಗಿರ್ಬೋದು, ಜನಪದ ಕಲೆಗಳಲ್ಲಿ ಕಾಣಿಸ್ತಕ್ಕಂಥ ಕುಣಿತಗಳು, ನೃತ್ಯಗಳು ಅವು ಹೋಗ್ತಾ ಇವೆ. ಅದನ್ನು ಆಧುನಿಕ ರಂಗಭೂಮಿ ಅದನ್ನು ಕೂಡಿಸ್ಕೊಳ್ಬೇಕು. ಆ ಫಲವತ್ತಾದಂಥ ಸಾಂಸ್ಕೃತಿಕ ಸಂಪತ್ತನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು. ಸಣ್ಣಾಟನ ತೆಗೆದುಕೊಳ್ರಿ ನೀವು, ಎಷ್ಟು ಸಹಜವಾಗಿನ ಅವರು ಕುಣಿತವನ್ನು ಮಾಡ್ತಾರೆ ಅಲ್ಲಿ, ಭಾಳ ಸಹಜ. ಪಾರಿಜಾತ ಆಗಿರ್ಬೋದು, ಸಂಖ್ಯಾ ಬಳೆ ನಾಟಕ ಆಗಿರ್ಬೋದು, ಸಣ್ಣಾಟ ಆಗಿರ್ಬೋದು. ಅಂದರೆ ಜನಪದದ ಭಾಳ ಸಹಜವಾಗಿರ್ತಕ್ಕಂಥ ಮತ್ತು ಭಾಳ ಸರಳವಾಗಿರ್ತಕ್ಕಂಥ ಕಲೆ ಇದೆಯಲ್ಲ, ಸಂಗೀತ ಇದೆಯಲ್ಲ, ನೃತ್ಯ ಇದೆಯಲ್ಲ, ಅದನ್ನು ನಾವು ನಮ್ಮ ಆಧುನಿಕ ರಂಗಭೂಮಿಗೆ ಅಪ್ಡೇಟ್ ಮಾಡ್ಕೋಬೇಕು ಅಂತ ನನಗನ್ನಿಸ್ತಾ ಇದೆ. ಇನ್ನು ಮತ್ತೊಂದು ಕೊನೆಯ ಪ್ರಶ್ನೆ, ಸಾಮಾಜಿಕ ಸಿದ್ಧಾಂತ ಹಾಗೂ ಕಲೆಯ ಸಂಬಂಧ ಹೇಗಿರಬೇಕು? ಇದು ಭಾಳ ಹಳೆಯ ಪ್ರಶ್ನೆ, ಇವತ್ತಿಗೂ ಕೂಡ ಇದು ಪ್ರಶ್ನೆ. ಸಿದ್ಧಾಂತ ಸಾಹಿತ್ಯ ಆಗುವುದಿಲ್ಲ ಅನ್ನುವಂಥ ವಾದ ಇದೆ. ಆ ಕಾರಣಕ್ಕಾಗಿ ಅನೇಕ ಪ್ರಗತಿಪರ ಲೇಖಕರ ಕೃತಿಗಳನ್ನು ವಿಮರ್ಶೆ ಭಾಳ ಗೌಣವಾಗಿ ಕಂಡಿದೆ. ಪ್ರಗತಿಶೀಲ ಚಳವಳಿಯ ಲೇಖಕರಿಗೆ ಆದದ್ದು ಕೂಡ ಇದೆ. ನಿರಂಜನರಂಥ ಭಾಳ ಮಹತ್ವದ ಲೇಖಕನನ್ನೇ ಅವರು ಪರಿಗಣಿಸಲಿಲ್ಲ. ಅವರ ವಿಮೋಚನೆ ಆಗಿರ್ಬೋದು, ಚಿರಸ್ಮರಣೆ ಆಗಿರ್ಬೋದು, ಹಟ್ಟಿಮನೆಯವರ ಜ್ವಾಲಾಮುಖಿಯ ಮೇಲೆ ಆಗಿರ್ಬೋದು, ಇವು ಯಾವ ಮಹಾಕಾದಂಬರಿಗಳಿಗಿಂತಲೂ ಕಡಿಮೆ ಇಲ್ಲ. ಗಾರ್ಕಿಯ ತಾಯಿ ಆಗಿರ್ಬೋದು. ಇಲ್ಲಿ ಸಿದ್ಧಾಂತ ಕಲೆ ಆಗಿ ಬಂದಿದೆ. ಸಿದ್ಧಾಂತ ಕಲೆ ಆಗುವುದಿಲ್ಲ ಅಂತ ಅಲ್ಲ. ಆಕಳು ಹಾಲು ತಿಂದು ಆಕಳು ಹುಲ್ಲು ತಿಂದು ಹಾಲು ಕೊಡ್ತೈತೆ. ಆಕಳು ಹುಲ್ಲು ತಿನ್ನುತ್ತೆ, ಹಾಲು ಕೊಡುತ್ತೆ. ಆ ಹುಲ್ಲಿನ ಬಣ್ಣ, ಹುಲ್ಲಿನ ರುಚಿ, ಹುಲ್ಲಿನ ವಾಸನೆ ಬೇರೆ ಆಗಿರ್ತದೆ. ಆ ಹುಲ್ಲು ಆಕಳು ಹೊಟ್ಟೆಯೊಳಗೆ ಹೋದ ಮೇಲೆ ಹಾಲಿನ ವಾಸನೆ, ಹಾಲಿನ ರುಚಿ, ಹಾಲಿನ ಬಣ್ಣ ಬೇರೆ ಆಗ್ತದೆ. ಹಾಗೆ ಒಬ್ಬ ಕವಿ, ಒಬ್ಬ ನಾಟಕಕಾರ, ಒಬ್ಬ ನಿರ್ದೇಶಕ ಸಿದ್ಧಾಂತವನ್ನು ಜೀರ್ಣಿಸಿಕೊಂಡು ತನ್ನ ಅನುಭವದ ಮೂಲಕ, ಬೇರೆ ಬೇರೆ ಅನುಭವದ ನೆಲೆಗಟ್ಟಿನ ಮೂಲಕ ಒಂದು ಅದ್ಭುತವಾದಂಥ ರಂಗ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ, ಒಂದು ಕಲಾ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಅದೊಂದು ಅದ್ಭುತ ಕಲೆ ಅಂತ ಮೆಚ್ಚುವಂಥ ನಾಟಕವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಸಿದ್ಧಾಂತ ಕಲೆ ಆಗುವುದಿಲ್ಲ ಅನ್ನುವಂಥ ವಿಮರ್ಶಕರೇನಿದ್ದಾರಲ್ಲ, ಅವರು ಬರೀ ಒಂದು ದೃಷ್ಟಿ ಇಟ್ಕೊಂಡು ನೋಡ್ತಕ್ಕಂಥವ್ರು. ಸಿದ್ಧಾಂತ ಕಲೆ ಆಗಿರ್ತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿದೆ. ಹೀಗಾಗಿ ಸಿದ್ಧಾಂತವನ್ನು ಕಲೆಯಾಗಿಸೋದು ಬಹಳ ದೊಡ್ಡ ಜವಾಬ್ದಾರಿ. ಸಿದ್ಧಾಂತವನ್ನು ವರದಿ ಮಾಡೋದು, ಘೋಷಣೆ ಮಾಡೋದು, ಭಾಷಣ ಮಾಡೋದು ಬಹಳ ಸರಳ. ಆದರೆ ಸಿದ್ಧಾಂತವನ್ನು ಕಲೆಯನ್ನಾಗಿ ಮಾಡೋದಿದೆಯಲ್ಲ, ಒಂದು ಕಲಾಕೃತಿಯನ್ನಾಗಿ ಅರಳಿಸೋದಿದೆಯಲ್ಲ, ಇದಕ್ಕೆ ಬಹಳ ಶ್ರಮ ಬೇಕಾಗ್ತದೆ, ಸೂಕ್ಷ್ಮತೆಗಳು ಬೇಕಾಗ್ತವೆ, ಒಳನೋಟಗಳು ಬೇಕಾಗ್ತವೆ. ಅಂಥ ಪ್ರಯತ್ನಗಳನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇದೆ.
ಇನ್ನು ಸೈದ್ಧಾಂತಿಕ ಚರ್ಚೆ ಮತ್ತು ವಿಚಾರಗಳ ವಿಚಾರಗಳನ್ನು ನಾವು ಹೇಗೆ ನಮ್ಮ ರಂಗಭೂಮಿಯಲ್ಲಿ ತರಬೇಕು, ಯಥಾವತ್ತಾಗಿತ್ತಂದರೆ ಹೇಗೆ ಆಗ್ತದೆ ಅದು, ಅದಕ್ಕೆ ಒಂದೆರಡು ಉದಾಹರಣೆ ಕೊಡ್ತೇನೆ ನಾನು. ಕುವೆಂಪು ಅವರ ಶೂದ್ರ ತಪಸ್ವಿ. ವಾಲ್ಮೀಕಿ ರಾಮಾಯಣದ ಒಂದು ಸಂದರ್ಭವನ್ನು ಇಟ್ಟುಕೊಂಡು ಕುವೆಂಪು ಅವರು ಶೂದ್ರ ತಪಸ್ವಿ ನಾಟಕ ಬರೀತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಶೂದ್ರ ತಪಸ್ವಿಗೆ ಬಾಣವನ್ನು ಬಿಟ್ಟು ಕೊಲ್ತಾರೆ. ಆದರೆ ಕುವೆಂಪು ರಾಮ ನೋಡ್ರಿ, ರಾಮನನ್ನು ಬಿಡೋದಲ್ಲ ಕುವೆಂಪು ಅವರು. 21ನೇ ಶತಮಾನದಲ್ಲಿ ಆಧುನಿಕ ಸಂದರ್ಭದಲ್ಲಿ ರಾಮನನ್ನು ಸೃಷ್ಟಿಸಲು ಸಾಧ್ಯವಿದೆ. ಹಾಗೆ ಕುವೆಂಪು ಅವರ ರಾಮ ಶೂದ್ರ ತಪಸ್ವಿಯನ್ನು ಕೊಲ್ಲಲಾರದೆ ಅವನು ತಪಸ್ಸು ಮಾಡತಕ್ಕಂಥ ಜಾಗಕ್ಕೆ ಬಂದು ಅವನ ಪಾದ ಮುಟ್ಟಿ ನಮಸ್ಕರಿಸ್ತಾರೆ. ಇದು ನಮ್ಮ ರಾಮ, ಆಧುನಿಕ ರಾಮ, ಮಾನವೀಯ ರಾಮ, ಅಂತಃಕರಣದ ರಾಮ. ರಾಮನನ್ನು ನಿರಾಕರಿಸಲಾರದೆ, ರಾಮಾಯಣವನ್ನು ತಿರಸ್ಕರಿಸಲಾರದೆ, ಪುರಾಣವನ್ನು ಕಡೆಗಣಿಸಲಾರದೆ, ಅಲ್ಲಿಯ ವಸ್ತು, ಸಂದರ್ಭ, ಪ್ರಸಂಗಗಳನ್ನು ಹೇಗೆ ಹೊಸದಾಗಿ ಕಟ್ಟಬೇಕು, ಕಟ್ಟಬಹುದು ಅನ್ನುವಂಥ ಪ್ರಯತ್ನವನ್ನು ಶೂದ್ರ ತಪಸ್ವಿಯಲ್ಲಿ ನಾವು ಕಾಣ್ತೇವೆ. ಅದೇ ರೀತಿ ಕಾರ್ನಾಡರ ತಗಲಕ್ಕಾಗಿರ್ಬೋದು, ಯಯಾತಿ ಆಗಿರ್ಬೋದು, ಅವು ಕೇವಲ ಪುರಾಣ ಮತ್ತು ಇತಿಹಾಸದ ಪಾತ್ರಗಳಂತ ನನಗನ್ಸೋದೇ ಇಲ್ಲ. ತುಘಲಕ್ ದಿಲ್ಲಿಯಿಂದ ದೇವಗಿರಿಗೆ ಮತ್ತು ದೇವಗಿರಿಯಿಂದ ದಿಲ್ಲಿಗೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿ ಜನರನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅಡ್ಡಾಡಿಸ್ತಾನೆ. ಅನೇಕ ಜನರು ತೊಂದರೆಗೊಳಗಾಗ್ತಾರೆ, ಕೆಲವರು ಅಲ್ಲೇ ದಾರಿಯಲ್ಲೇ ಸತ್ತು ಹೋಗ್ತಾರೆ. ಆವಾಗ ಅನೇಕರು ತುಘಲಕ್ನ ಹುಚ್ಚ ಅಂತ ಕರೀತಾರೆ. ತುಘಲಕ್ ಹುಚ್ಚಿರಲಿಲ್ಲ. ಆ ವರ್ಗಾವಣೆ ಒಂದು ರಾಜಕೀಯ ದಾಳ. ಅವನ ರಾಜ್ಯದಲ್ಲಿ ಸಂಪತ್ತೆಲ್ಲ ಹೋಗಿಬಿಟ್ಟಿತ್ತು, ತೊಗಲಿನ ನಾಣ್ಯಗಳಿದ್ದು. 3 ವರ್ಷದ ಹಿಂದೆ ನೋಟ್ ಅಮಾನ್ಯೀಕರಣ ಆದಾಗ ತುಘಲಕ್ ನೆನಪಾಗೋದಿಲ್ಲನೆ? ಖಂಡಿತ ನೆನಪಾಗ್ತಾನೆ. ಹೀಗಾಗಿ ಅವನು ಬರೀ ಕೇವಲ ಮೊಘಲ್ ದೊರೆ ಅಲ್ಲ, ಇವತ್ತಿನ ದೊರೆ ಕೂಡ ಆಗ್ತಾನೆ, ಇವತ್ತಿನ ನಮ್ಮ ರಾಜಕೀಯ ಪ್ರತಿನಿಧಿ ಕೂಡ ಆಗ್ತಾನೆ. ಹಾಗೆ ಯಯಾತಿ ಕೂಡ ಬಹಳ ಮಹತ್ವಾಕಾಂಕ್ಷೆ ಇರ್ತಕ್ಕಂಥ ಒಬ್ಬ ರಾಜ. ಆದರೆ ಸಿಂಹಾಸನವನ್ನು ಬಿಟ್ಟುಕೊಳ್ಳಿಕ್ಕೆ ತಯಾರಿಲ್ಲ. ಇನ್ನೂ ನಾನು ಮಾಡಬೇಕು, ನನಗೆ ಆಯುಷ್ಯ ಬೇಕು. ಸ್ವತಃ ಮಗನ ಆಯುಷ್ಯವನ್ನು ಕೇಳ್ತಾನೆ. ಇವತ್ತು ನಮ್ಮಲ್ಲಿ ಎಷ್ಟು ಜನ ಯಯಾತಿಗಳಿದ್ದಾರೆ, ಎಷ್ಟು ಜನ ತುಘಲಕರಿದ್ದಾರೆ. ಅಂತೆಯೇ ಕಾರ್ನಾಡ್ ನಮ್ಮಲ್ಲಿ ಹೆಚ್ಚು ನಾಟಕಗಳನ್ನು ಅವರು ಪುರಾಣ ಮತ್ತು ಜಾನಪದ ವಸ್ತುವನ್ನು ಇಟ್ಟುಕೊಂಡೇ ಬರೆದರು. ಒಬ್ಬ ದೊಡ್ಡ ನಾಟಕಕಾರರು ಅಂತ ಅನಿಸ್ಕೊಂಡ್ರು. ಹೀಗಾಗಿ ಸಿದ್ಧಾಂತವನ್ನು, ಪುರಾಣವನ್ನು, ಇತಿಹಾಸವನ್ನು ಇವತ್ತಿನ ಸಂದರ್ಭದಲ್ಲಿ ಕಟ್ಟಬೇಕು ಒಬ್ಬ ನಾಟಕಕಾರ ಮತ್ತು ಒಬ್ಬ ನಿರ್ದೇಶಕ. ಆಗ ನಮ್ಮ ಪುರಾಣಗಳು, ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ ಅಪ್ಡೇಟ್ ಆಗ್ತವೆ, ಪುನಶ್ಚೇತನಗೊಳ್ತವೆ. ಶತಮಾನಗಳ ಹಿಂದೆ ಇದ್ದಂಥ ಕಥಾವಸ್ತು ಇವತ್ತು ನಮ್ಮ ಕಣ್ಣೆದುರಿಗೆ ಬಂದು ನಿಲ್ತಾ ಇದೆ ವರ್ತಮಾನದ ರೂಪದಲ್ಲಿ. ಅಂಥ ಎಲ್ಲ ಸಾಧ್ಯತೆಗಳನ್ನು ಕಟ್ಟಿಕೊಂಡು, ಕೂಡಿಸಿಕೊಂಡು ಬೆಳೆಯುವಂಥ ಒಂದು ಶಕ್ತಿ ರಂಗಭೂಮಿಗಿದೆ. ಹೀಗಾಗಿ ರಂಗಭೂಮಿ ನಿಜವಾದ ಕೂಡಲ ಸಂಗಮ. ಇಲ್ಲಿ ಎಲ್ಲ ಜಾತಿ, ವಯಸ್ಸು, ವರ್ಗ, ವರ್ಣ, ಪ್ರದೇಶ ಎಲ್ಲ ಭೇದಗಳನ್ನು ಮರೆತು ಕಲಾವಿದರು, ನಟನಟಿಯರು, ನಿರ್ದೇಶಕರು, ನಾಟಕಕಾರರು, ರಂಗದ ಹಿಂದಿರ್ತಕ್ಕಂಥವ್ರು, ಮುಂದಿರ್ತಕ್ಕಂಥವ್ರು ಒಂದು ಕಡೆ ಬಂದು ಕುಂತು ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಮನೋರಂಜನೆಯ ಬಗ್ಗೆ, ನಮ್ಮ ಜೀವನದ ಬಗ್ಗೆ, ನಮ್ಮ ಚರಿತ್ರೆಯ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರಲ್ಲ, ಇದೊಂದು ದೊಡ್ಡ ವಿಶ್ವವಿದ್ಯಾಲಯ ಇದು ರಂಗಭೂಮಿ. ಆ ನಿಟ್ಟಿನಲ್ಲಿ ಇಂಥ ರಂಗಭೂಮಿಯನ್ನು ಕುರಿತು ಸಮುದಾಯದ ಗೆಳೆಯರು ಈ ರಂಗಚಿಂತನವನ್ನು ಏರ್ಪಡಿಸಿರೋದು ನಿಜಕ್ಕೂ ಸ್ವಾಗತ. ಈ ಎಲ್ಲ ಗೆಳೆಯರಿಗೆ ಮತ್ತೊಮ್ಮೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.
ಸಮುದಾಯದ ರಂಗಚಿಂತನ ರಂಗ ಜಂಗಮರ ಮನದ ಮಂಥನ ಜಗದ ರಂಗದ ಸಮೂಹ ಚಿಂತನೆ ರಂಗ ಸಂಗದ ಜನರ ಪ್ರಾರ್ಥನೆ ಸಮುದಾಯದ ರಂಗ ಚಿಂತನ ನೆಲದ